ಆ ಟ್ರಸ್ಟ್ನಲ್ಲಿ ಬಿಜೆಪಿಯವರು ಯಾರೂ ಇಲ್ಲ. ಇದ್ರೆ ಹೇಳಿ. ಆದ್ರೆ ಅವ್ರು ಏನು ಹೇಳ್ತಾ ಇದ್ದಾರೆ, ಬಿಜೆಪಿಯವರು ಲೂಟಿ ಹೊಡೆದಿದ್ದಾರೆ ಅಂತಿದ್ದಾರೆ. ಬಿಜೆಪಿಯವರು ಯಾರಿದ್ದಾರೆ ಆ ಟ್ರಸ್ಟ್ನಲ್ಲಿ? ಎರಡನೇದು, ನಮಗೂ ಘಾಷಿಯಾಗಿದೆ, ನಮಗೂ ನೋವಾಗಿದೆ. ಅಯೋಧ್ಯೆ 5 ಶತಮಾನಗಳ ಹೋರಾಟ, ಲಕ್ಷಾಂತರ ಜನ ರಾಮ ಜನ್ಮಭೂಮಿಯಲ್ಲಿ ಮಂದಿರದ ಪುನರ್ ನಿರ್ಮಾಣ ಆಗಬೇಕು ಅಂತ ಹೇಳಿ ಜೀವ ತೆತ್ತಿದ್ದಾರೆ. ಕೋಟ್ಯಾಂತರ ಜನ ತನ್ನ ಭಾವನೆಗಳನ್ನು ಬೆರೆಸಿ ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತ ಹೇಳಿ ರಾಜಕೀಯ ಬದಲಾವಣೆಗೆ ಸಮರ್ಥನೆ ಕೊಟ್ಟಿದ್ದಾರೆ. ರಾಮ ಮಂದಿರದ ನಿರ್ಮಾಣದ ವಿರೋಧಿಗಳನ್ನು ಸೋಲಿಸಿ ರಾಮ ಮಂದಿರದ ನಿರ್ಮಾಣದ ಪರವಾಗಿದ್ದವರಿಗೆ ಮತ ಹಾಕಿ ಅಧಿಕಾರಕ್ಕೆ ತಂದಿದ್ದಾರೆ. ಅಷ್ಟು ಮಾತ್ರ ಅಲ್ಲ, 1 ರೂಪಾಯಿನಿಂದ ಕೋಟ್ಯಾಂತರ ರೂಪಾಯಿವರೆಗೂ ದೇಣಿಗೆ ಕೊಟ್ಟಿದ್ದಾರೆ. ಯಾಕೆ ಅಂದ್ರೆ ನಮ್ಮ ಕನಸು ನೆನಸಾಗ್ತಾ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ. ಅಲ್ಲಿ ಯಾರೋ ಕೆಲವರು ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಆ ದುರುಪಯೋಗ ಪಡಿಸ್ಕೊಂಡಿರೋ ಆರೋಪ ಬಂದ ತಕ್ಷಣ ಅಲ್ಲಿಯ ಸರ್ಕಾರ SIT ರಚನೆ ಮಾಡಿದೆ. 8ಕ್ಕೂ ಹೆಚ್ಚು ಜನರನ್ನು ಅರೆಸ್ಟ್ ಮಾಡಿದೆ. ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನ ವಶಕ್ಕೆ ತೆಗೆದುಕೊಂಡು ಜೈಲಿಗೆ ಕಳಿಸ್ತಾರೆ. ಕರ್ನಾಟಕದಲ್ಲಿ ಏನಾಗ್ತಾ ಇದೆ? ವಕ್ ಪ್ರಾಪರ್ಟಿ, ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಆಸ್ತಿ ದುರುಪಯೋಗ ಆಗಿದೆ ಅಂತ ವರದಿ ಬಂದ ನಂತರನೂ ಯಾರ ಮೇಲೆ FIR ಹಾಕಿದ್ದಾರೆ? ಯಾವ ಆಸ್ತಿ ಮುಟ್ಕೋಲು ಹಾಕೊಂಡಿದ್ದಾರೆ? ಏನ್ ತನಿಖೆ ನಡೆಸಿದ್ದಾರೆ? ನಿಮಗೆ ಪ್ರಾಮಾಣಿಕತೆ ಇದ್ರೆ ಮೊದಲು FIR ಹಾಕಿ ಜೈಲಿಗೆ ಕಳಿಸ್ತಿದ್ರಿ. ಅವ್ರ ಜೊತೆಗೆ ರಾಜಕಾರಣ ಮಾಡ್ತಿರ್ಲಿಲ್ಲ. ಒಂದು ಅಲ್ಲಿ ಹೇಳಿದ್ದಾರೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್, ಹಮ್ ಸಹನ್ ನಹಿ ಕರೆಂಗೆ, ಸಬಕ್ ಸಿಖಾಯಂಗೆ ಅಂತ. ನನಗೆ ಆಶ್ಚರ್ಯ ಆಗೋದು, ಕಾಂಗ್ರೆಸ್ ರಾಮ ಮಂದಿರ ನಿರ್ಮಾಣಕ್ಕೆ ಯಾವತ್ತೂ ಬಹಿರಂಗ ಸಮರ್ಥನೆ ಕೊಟ್ಟಿಲ್ಲ. ನಾನು ಕಳೆದ 4 ದಶಕಗಳಿಂದ ಸಾರ್ವಜನಿಕ ಜೀವನದಲ್ಲಿದ್ದೀನಿ. ಒಂದು ದಿನ ಕಾಂಗ್ರೆಸ್ಸಿಗರು ರಾಮ ಮಂದಿರ ನಿರ್ಮಾಣ ಆಗಬೇಕಲ್ಲಿ ಅನ್ನುವ ಮಾತಾಡಿಲ್ಲ. ಅಕಸ್ಮಾತ್ ಅವರು ಸಮರ್ಥನೆ ಮಾಡಿದ್ರೆ ರಾಮ ಮಂದಿರ ನಿರ್ಮಾಣಕ್ಕೆ ಇಷ್ಟೊಂದು ಸಂಘರ್ಷ ಮಾಡುವ ಅವಶ್ಯಕತೆನೇ ಬರ್ತದೆ. ಬದಲಿಗೆ ಹೆಜ್ಜೆಗೂ ವಿರೋಧ ಮಾಡ್ತಾರೆ. ಲೂಟಿ ಕೇಸ್ ಏನಿದೆ ಸರ್, ಅಲ್ಲಿ SIT ರಚನೆ ಮಾಡಿದ್ದಾರೆ. SIT ಅನ್ನ ರಚನೆ ಮಾಡಿರುವಂತ ಅಧಿಕಾರಿ, ಅದನ್ನ ಇನ್ವೆಸ್ಟಿಗೇಟ್ ಮಾಡ್ತಿರುವಂತ ಅಧಿಕಾರಿ ಕೂಡ ಅಲ್ಲಿ ಟ್ರಸ್ಟಿನೇ ಆಗಿದ್ದಾರೆ. ಎಲ್ಲಿ ನಿಷ್ಪಕ್ಷಪಾತವಾದಂತ ತನಿಖೆ ಇದು ವರದಿ ಬರುತ್ತೆ, ಏನಿಗೂ ಕೂಡ ಅವರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳುವಂತ ವರದಿ ಬರುತ್ತೆ ಅಂತ ಪ್ರಿಯಾಂಕರ್ ಹೇಳಿದ್ದಾರೆ ಅಂತ ಅವ್ರ ಆರೋಪ. ಪ್ರಿಯಾಂಕ್ ಖರ್ಗೆ ಅವ್ರ ಆರೋಪ. ಪ್ರಿಯಾಂಕ್ ಖರ್ಗೆ ಅವರೇ, ನಿಮ್ಮ ಬಹುಶಃ ನಿಮಗೂ ಒಂದು 40 ಮೇಲು ವಯಸ್ಸಾಗಿರ್ಬೋದು, 40-45 ವಯಸ್ಸು. ನೀವು ಒಂದು 2 ದಶಕದಿಂದ ಇದ್ದೀರಿ. ಒಂದು ದಿನನಾರು ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತ ಸಾರ್ವಜನಿಕ ರೂಪದಲ್ಲಿ ನಿಮ್ಮ ಭಾವನೆ ವ್ಯಕ್ತಪಡಿಸಿದ್ರ? ಒಂದು ದಿನ ತಮ್ಮ ಕಳಕಳಿ ನೀವು ವ್ಯಕ್ತಪಡಿಸಿದ್ರ? ಒಂದು ದಿನನೂ ವ್ಯಕ್ತಪಡಿಸಿಲ್ಲ. ಹೋಗ್ಲಿ, ನಿಮ್ಮ ತಂದೆಯವರಾದ್ರೂ ವ್ಯಕ್ತಪಡಿಸಿದ್ರ? ನಾವೆಲ್ಲ ನಮ್ಮ ಜೀವನ ಸಾರ್ಥಕತೆ ಅಂತ ಭಾವಿಸಿದ್ವಿ. ಅಯೋಧ್ಯೆ ಕರ್ತವ್ಯಕ್ಕೆ ಹೋದ್ವಿ. ನಮ್ಮನ್ನು ಅರೆಸ್ಟ್ ಮಾಡಿದ್ರಿ ನೀವು, ಕಾಂಗ್ರೆಸ್ನವರು. ನಮ್ಮನ್ನು ಜೈಲಿಗೆ ಕಳಿಸಿದ್ರಿ. ಜೈ ಶ್ರೀರಾಮನ್ ಕೂಗಿದ್ದೆ ಅಪರಾಧ ಅನ್ನೋ ರೀತಿಯಲ್ಲಿ ವ್ಯಕ್ತಪಡಿಸಿದ್ರಿ. ನೀವು ಒಂದು ದಿನ ನೀವು ಕಳಕಳಿ ವ್ಯಕ್ತಪಡಿಸ್ಲಿಲ್ವಲ್ಲ. ಈಗ ತನಿಖೆ ಆಗ್ತಾ ಇದೆ. ನೀವೇನ್ ತನಿಖೆ ಇಲ್ಲಿ ಬಗ್ಗೆ ಹೇಳಿ. ಈಗ ನಿಮ್ಮ ಕೈಯಲ್ಲಿ ವ್ಯಾಪ್ತಿ ಇದೆ, ಅಧಿಕಾರ ವ್ಯಾಪ್ತಿ ಇದೆ. ಗೃಹಲಕ್ಷ್ಮಿ ಹಣ ಲೂಟಿ ಹೊಡೆದಿರೋರ ಬಗ್ಗೆ ಏನ್ ತನಿಖೆ ನಡೆಸ್ತಾ ಇದ್ದೀರಿ? ವಕ್ ಪ್ರಾಪರ್ಟಿ ಲೂಟಿ ಹೊಡೆದಿರೋರ ಬಗ್ಗೆ ನೀವೇನ್ ತನಿಖೆ ನಡೆಸ್ತಾ ಇದ್ದೀರಿ? ಉತ್ತರ ಪ್ರದೇಶದ ಲ್ಯಾಂಡ್ ಆರ್ಡರ್ನ ಯೋಗಿ ಚೆನ್ನಾಗಿ ನಿರ್ವಹಿಸ್ತಾರೆ. ಈಸ್ ಕೇಪಬಲ್. ನೀವ್ಯಾಕೆ ಇನ್ಕೇಪಬಲ್ ಆಗಿದ್ದೀರಿ? ನೀವು ನಿಮ್ಮ ಕೆಪಾಸಿಟಿ ತೋರಿಸಿ. ಅವ್ರಿಗೆ ಸಲಹೆ ಕೊಡೋದು, ಟ್ವೀಟ್ ಮಾಡೋದು ಅಷ್ಟೇ ನಿಮ್ ಸಾಮರ್ಥ್ಯ ಆಗ್ಬಾರ್ದು. ಲವ್ ಜಿಹಾದ್ ಪ್ರಕರಣಗಳು ಯಾಕೆ ಸೈಲೆಂಟ್ ಆಗಿದ್ದೀರಿ? ಮಾತಾಡಲ್ಲ ಯಾಕೆ? ಸೆಲೆಕ್ಟಿವ್ ಆಗಿದ್ದೀರಿ? ಹಾವೇರಿ ಜಿಲ್ಲೆನಲ್ಲಿ ನರೇಗಲ್ನಲ್ಲಿ ಒಂದು ಸಣ್ಣ ಕಾರಣಕ್ಕೆ
ಹಲ್ಲೆ ನಡೆಯುತ್ತೆ. ನೀವ್ಯಾಕೆ ಇನ್ನೂ ಬಂಧಿಸಿಲ್ಲ? ಅಂದ್ರೆ ನಿಮ್ಮ ಸಾಮರ್ಥ್ಯದ ಪ್ರಕಟೀಕರಣ ಹಿಂದೂ ಕಾರ್ಯಕರ್ತರಾದ್ರೆ ಮಾತ್ರ ಅವ್ರ ಮೇಲೆ ನನ್ನದಲ್ಲ ಅಂತ ಅವರು ನಿರಾಕರಿಸಿದ್ದಾರೆ. ಅವರು ನಿರಾಕರಿಸಿದ ಮೇಲೆ ಅವರೇ ಸ್ಪಷ್ಟನೆ ಕೊಟ್ಟ ಮೇಲೆ ಇನ್ನು ಬೇರೆ ಸ್ಪಷ್ಟನೆ ಅವಶ್ಯಕತೆ ಇಲ್ಲ. ಅವರೇ ಹೇಳಿದ್ದಾರೆ ತನಿಖೆ ಆಗಲಿ, ನಾನು ಯಾರ ಜೊತೆಲೂ ಹಾಗೆ ಮಾತಾಡಿಲ್ಲ ಅಂತ ಹೇಳಿದ್ದಾರೆ. ಮತ್ತೆ ನಮಗೂ ಗೊತ್ತಿಲ್ಲ ಆ ಪ್ರದೀಪ್ ಅನ್ನುವಂಥ ವ್ಯಕ್ತಿ ಯಾರು ಅಂತ ಹೇಳಿ. ಮಾಧ್ಯಮಕ್ಕೆ ಏನಾದ್ರು ಗೊತ್ತಿದ್ರೆ ಹೇಳಿ, ನಮಗಂತೂ ಗೊತ್ತಿಲ್ಲ ಯಾರು ಪ್ರದೀಪ್ ಅಂತ, ನಮಗಂತೂ ಗೊತ್ತಿಲ್ಲ. ಸರ್, ಪಕ್ಷದ ನಾಯಕರ ನಡುವೆ ಒಂದಷ್ಟು ವ್ಯತ್ಯಾಸಗಳಾಗ್ತಾ ಇದೆ ಅನ್ನುವಂತ ಮಾತಿದೆ. ಜೊತೆಗೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ SR ವಿಶ್ವನಾಥ್ ಅವರು, ನಾನು ಇದಕ್ಕೇನು ಪ್ರತಿಕ್ರಿಯೆ ಕೊಡಕ್ಕೆ ಬಯಸಲ್ಲ. ಇದು ಎಲ್ಲ ಕಾಲಕ್ಕೂ ನಾವು ಒಗ್ಗಟ್ಟಿನಲ್ಲೇ ಇರಬೇಕು. ಒಗ್ಗಟ್ಟು, ವಿಷಯಾಧಾರಿತವಾಗಿ ಹೋರಾಟ, ಒಗ್ಗಟ್ಟು ಮಾತ್ರ ನಮ್ಮನ್ನು ಬೆಳೆಸಬಲ್ಲದು ಮತ್ತು ನಮ್ಮ ಪರವಾಗಿರ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡಬಲ್ಲದು. ಅದಿಲ್ಲದೆ ಇದ್ರೆ ತಪ್ಪು ಸಂದೇಶ ಹೋಗುತ್ತೆ. ಇಷ್ಟೇ ಹೇಳಕ್ಕೆ ಬಯಸ್ತೇನೆ. ಅಯೋಧ್ಯೆ